Welcome back to my channel. ನಾವು ಮೈಸೂರಿಗೆ ಹೋಗಿರೋ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನೆಲ್ಲ ಶೇರ್ ಮಾಡಿದ್ದೀನಿ, ಹೇಗಿತ್ತು ಅಂತ. ವ್ಲಾಗ್ ಮಾಡೋ ಇಂಟೆನ್ಷನ್ ಇರಲಿಲ್ಲ, ಚಿಕ್ಕದಾಗಿರೋ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕೋಣ ಅನ್ನಿಸ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಫಸ್ಟ್ ಹೋಗಿದ್ದು ಝೂಗೆ. ಯಾವಾಗ ಹೋದರೂ ಮೈಸೂರಲ್ಲಿ ಆ ಝೂಗೆ ಹೋಗಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ಕೊನೆಗೆ ಹೋಗಿದ್ದು ಝೂಗೆ. ತುಂಬ ಚೆನ್ನಾಗಿತ್ತು, ನನ್ನ ಮಗನಿಗೋಸ್ಕರ ಹೋಗಿದ್ವಿ. ಎಷ್ಟು ಸತಿ ಹೋದರೂ ಆ ಖುಷಿನೇ ಬೇರೆ. ಅಲ್ಲಿ ರಿಯಲ್ಲಾಗಿ ಅನಿಮಲ್ಸ್ನೆಲ್ಲ ನೋಡಿದಾಗ, ನೇಚರ್ ನೋಡಿದಾಗ ತುಂಬ ಖುಷಿ ಅನ್ನಿಸ್ತಿತ್ತು. ತುಂಬಾ ಕ್ಲೀನ್ ಮೇಂಟೆನೆನ್ಸ್ ಕೂಡ ಮಾಡಿದರು. ಪ್ರತಿಯೊಂದು ಅಷ್ಟೇ ರಿಯಲಾಗಿ ನೋಡಿದ್ರೆ ಖುಷಿನೇ ಬೇರೆ, ತುಂಬ ಹತ್ತಿರದಿಂದ ನೋಡ್ದಂಗೆ ಇತ್ತು. ಎಲ್ಲವೂ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಖುಷಿ ಆಗ್ತಿತ್ತು ಓಡಾಡಿದಾಗ. ಅಷ್ಟು ಕಿಲೋಮೀಟ್ರ್ ಓಡಾಡಿದ್ರೂ ಸುಸ್ತು ಅಂತ ಆಗ್ತಿರಲಿಲ್ಲ. ಆ ನೇಚರ್ ಮಧ್ಯೆ ಕುತ್ಕೊಳೋಕ್ಕೆ, ಮತ್ತು ತಣ್ಣನೆ ಗಾಳಿ ಬೀಸ್ತಾ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಖುಷಿ ಇತ್ತು. ಪ್ರತಿಯೊಂದು ಬರ್ಡ್ ನೋಡಿದಾಗೂ, ಡಿಫ್ರೆಂಟ್ ಆಗಿರ್ತಕ್ಕಂಥ ಬರ್ಡ್ ನೋಡಿದಾಗ ಇನ್ನೂ ಖುಷಿ ಅನಿಸೋದು. ಎಷ್ಟೇ ಸತಿ ಹೋದರೂ ಮೈಸೂರು ಝೂಗೆ ಬೇಜಾರು ಅನ್ನೋದೇ ಆಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅಲ್ಲಿ ನೇಚರು. ಮೊಬೈಲ್ನಲ್ಲಿ ನೋಡಲಿಕ್ಕೂ ರಿಯಲಾಗಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಆ ಬರ್ಡ್ಗಳ ಕಲರ್ಗಳು, ಅದು ಕೂಗೋ ಸೌಂಡು ತುಂಬ ಖುಷಿ ಅನಿಸುತ್ತೆ ಅಲ್ಲಿ ಹೋದಾಗ. ಪ್ರತಿಯೊಂದು ಅಷ್ಟೇ ಅಷ್ಟು ಚೆಂದ ಕಾಣ್ತಾಯಿದ್ವು ಬರ್ಡ್ಗಳೆಲ್ಲ. ಆ ಚಿರತೆನೆಲ್ಲ ನೋಡಿದಾಗ ಎಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀವಲ್ಲ ಅನ್ನೋ ಫೀಲ್ ಇತ್ತು. ತುಂಬ ಚೆನ್ನಾಗಿತ್ತು. ಅದು ಓಡಾಡೋದಾಗಿರ್ಬೋದು, ಗರ್ಜಿಸೋದಾಗಿರ್ಬೋದು, ಮತ್ತು ಈ ಗ್ಲಾಸಲ್ಲೆಲ್ಲ ಇಟ್ಟಿರೋದ್ರಿಂದ ನೀಟಾಗಿ ಕಾಣುತ್ತೆ ಅವು ಏನೇನು ಮಾಡುತ್ತೆ ಅನ್ನೋದು. ಸ್ವಲ್ಪ ಹೊತ್ತು ನಿಂತು ನೋಡ್ಬೋದು. ಹಾಗಾಗಿ ಒಂದು ಸ್ವಲ್ಪ ಖುಷಿ ಅನಿಸ್ತಿತ್ತು. ಕೆಲವೊಂದು ಮಲಗಿರ್ತಿತ್ತು, ಕೆಲವೊಂದು ಓಡಾಡ್ತಿರ್ತಿತ್ತು, ಕೆಲವೊಂದು ಹೋದವ್ರನ್ನೇ ನೋಡ್ತಾ ಇರ್ತಿತ್ತು. ಹಾಗಾಗಿ ಬಹಳ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಪ್ರತಿಯೊಂದು ಕಡೆಯೂ ಅಷ್ಟೇ ಚೆನ್ನಾಗಿ ಮಾಡಿದರು. ಇವನ್ನೆಲ್ಲ ಹತ್ತಿರದಿಂದ ನೋಡೋ ಖುಷಿನೇ ಬೇರೆ. ಹಾಗಾಗಿ ಅಷ್ಟೇ ಸತಿ ಚಿರತೆ ತುಂಬ ಚೆನ್ನಾಗಿ ಓಡಾಡ್ತಿತ್ತು. ಹತ್ತಿರದಲ್ಲೇ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಕಾಯ್ತಾ ಇದ್ದೆ. ಅದು ನಮ್ಮ ಸೈಡ್ ಬರಲೇ ಇಲ್ಲ, ಹಂಗೆ ರಿವರ್ಸ್ ಹೋಗ್ಬಿಡ್ತು. ಅದಕ್ಕೆ ಪ್ರತಿಯೊಂದು ಪ್ರಾಣಿನೂ ಅಷ್ಟೇ ಅಲ್ಲಿ ನಮ್ಮ ಹತ್ರ ಬರುತ್ತಾ ಫೋಟೋ ತಕ್ಕೊಳಕ್ಕೆ ಅಂತ ವೆಯ್ಟ್ ಮಾಡ್ತಾ ಕಾಯೋದು. ಅದು ಕೆಲವೊಂದು ಬರ್ತಿತ್ತು, ಕೆಲವೊಂದು ಇರಲಿಲ್ಲ. ಹಾಗಾಗಿ ವಿಡಿಯೋಕ್ಕೋಸ್ಕರ ಕಾಯ್ತಾ ಇರ್ತೀವಿ, ನೋಡಲಿಕ್ಕೋಸ್ಕರ ಹತ್ತಿರದಿಂದ. ಆಮೇಲೆ ಇದು ಅಷ್ಟೇ ಏನೋ ಭಯಾನಕ ಹೋಗಿತ್ತು, ಆದರೆ ಒಂದೇ ಕಾಣ್ತಾ ಇತ್ತು. ಮಧ್ಯೆ ಈ ಥರ ನೇಚರ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ನೀರಿಂದಾಗಿರ್ಬೋದು, ಕೂರಲಿಕ್ಕೆ ಎಲ್ಲ ಚೆನ್ನಾಗಿದ್ದು. ಜಿಂಕೆಗಳು ಅಷ್ಟೇ ಗುಂಪಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅಷ್ಟೇ
ಇದು ಅಷ್ಟೇ ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸು. ಅಷ್ಟು ದೊಡ್ಡ ದೊಡ್ಡ ಹಕ್ಕಿಗಳೆಲ್ಲ ಅಲ್ಲೇ ಓಡಾಡ್ತಿರ್ತಿದ್ವು ಸುತ್ತಲೂ. ಮತ್ತು ಅದ್ರ ಕಲ್ಲರ್ ಮಾತ್ರ ಅಷ್ಟು ಚೆಂದ ಇತ್ತು, ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್. ಸ್ಟ್ಯಾಚ್ಯೂ ಥರ ನಿಂತ್ಬಿಟ್ರೆ ಅಂತೂ ಇಲ್ಲೊಂದು ಸ್ಟ್ಯಾಚ್ಯೂ ಥರ ನಿಂತಿತ್ತು. ಅದು ಎಷ್ಟೇ ಹೊತ್ತಾದರೂ ಶೇಕ್ ಮಾಡ್ತಿರ್ಲಿಲ್ಲ, ಒಳ್ಳೆ ಸ್ಟ್ಯಾಚ್ಯೂನ ತೊಗೊಂಡೋಗಿ ನಿಲ್ಲಿಸ್ದಂಗಿತ್ತು. ಆ ರೀತಿ ಇತ್ತು. ಒಂದು ಹೆಂಗೆ ಹೋಗುತ್ತೋ ಅದ್ರ ಹಿಂದೆ ಒಂದೊಂದೇ ನಡ್ಕೊಂಡು ಹೋಗ್ತಿದ್ವು. ಇಲ್ಲೂ ಕೂಡ ಸ್ವಲ್ಪ ಹೊತ್ತು ನಿಂತು ಆರಾಮ್ ಟೈಮ್ ಸ್ಪೆಂಡ್ ಮಾಡ್ಬೋದು ಬ್ರಿಡ್ಜ್ ಮೇಲೆ. ತುಂಬ ಚೆನ್ನಾಗಿತ್ತಿದ್ದು ಕೂಡ. ಲಾಸ್ಟ್ ಎಂಡಿಂಗಲ್ಲಿ ಇವ್ರನ್ನ ನೋಡಿ ಬಾಯ್ ಹೇಳಿಬಿಟ್ಟು ಝೂಯಿಂದ ಹೊರಟ್ವಿ. ಇವರು ಅಷ್ಟೇ ಒಂದು ಕಡೆ ನೋಡ್ಕೊತ ಆರಾಮಾಗಿ ನಿಂತಿದ್ರು. ಇವ್ರನ್ನೆಲ್ಲ ನೋಡಿ ಬಾಯ್ ಹೇಳಿ ಹೊರಡೋಕ್ಕೂ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಯಿತು. ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತು ಹಾಗೆ ಅವರಿಗೆಲ್ಲ ಬಾಯ್ ಹೇಳಿ ನೆಕ್ಸ್ಟ್ ಬಂದಾಗ ಮತ್ತೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟ್ವಿ. Thank you so much for watching my video. Follow for more videos. See you soon.